ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಸ್ನೇಹಿತರೆ, ನಿಮಗಿದು ತಮಾಷೆ ಅನ್ನಿಸ್ಬಹುದು. ನಾನು ಗಿಫ್ಟ್ ಕೊಡೋ ಪರಿಪಾಠ ಇಟ್ಕೊಂಡಿಲ್ಲ. ಸಾಮಾನ್ಯವಾಗಿ ಮದುವೆ ಅಂಥ ಸಮಾರಂಭಗಳಿಗೆ ನಾನು ಹೋಗೋದೇ ಇಲ್ಲವಾದ್ದರಿಂದ ಗಿಫ್ಟ್ ಖರೀದಿ ಮಾಡೋದಿಲ್ಲ. ನನಗೆ ತುಂಬ ಇಷ್ಟವಾದ ಪುಸ್ತಕ ಕಣ್ಣಿಗೆ ಬಿದ್ದರೆ, ಇಷ್ಟವಾದ ವಸ್ತು ಸಿಕ್ಕರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿಗಳಿಗೆ ಅದನ್ನು ತೊಗೊಂಡೋಗಿ ಕೊಡ್ತೀನಿ. ಅದಕ್ಕೆ ಸಮಾರಂಭದ ನೆಪ ಬೇಕು ಅಂತ ಕಾಯೋದಿಲ್ಲ. ತೀರಾ ಮೊನ್ನೆ ನನ್ನ ಮಗನ ಬರ್ತ್ಡೇ ದಿವಸ ಅವನಿಗೆ ಏನು ಗಿಫ್ಟ್ ಕೊಡಬೇಕು ಅನ್ನೋ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬರೋಕ್ಕಾಗದೆ ಫಜೀತಿ ಆಗಿಬಿಡ್ತು. ಯಾಕೆ ಅಂದರೆ ಅವನ ವಯಸ್ಸಿಗೆ, ಅವನ ಯೋಗ್ಯತೆಗೆ ಬೇಕಾದಂಥ ಎಲ್ಲನೂ ಅವನ ಹತ್ರ ಇವೆ. ನನ್ನ ಮಗ ಅನ್ನೋ ಕಾರಣಕ್ಕೆ ಅವನಿಗೆ ಕಾರ್ ಕೊಡಿಸೋಕ್ಕೆ ನಾನು ಸಿದ್ಧ ಇಲ್ಲ. ಕಾರ್ ಕೊಂಡುಕೊಳ್ಳೋಷ್ಟು ಯೋಗ್ಯತೆ ಬಂದ ದಿನ ಅವನೇ ಕೊಂಡ್ಕೋತಾನೆ. ನಾನು ಯಾಕೆ ಗಿಫ್ಟ್ ಕೊಡಬೇಕು? ಯಾರಾದರೂ ಯಾಕೆ ಯಾರಿಗಾದರೂ ಏನನ್ನಾದರೂ ಗಿಫ್ಟ್ ಕೊಡಬೇಕು? ನನ್ನ ಮೊದಲನೇ ಪ್ರಶ್ನೆ ಅದು. ನೆನಪಿಗೋಸ್ಕರ ಕೊಡಬೇಕು ಅಂತೀರೇನೋ? ಉಡುಗೊರೆ ಮಾತ್ರ ನಿಮ್ಮನ್ನು ಅವರಿಗೆ ನೆನಪು ಮಾಡಿಕೊಡುತ್ತೆ ಅನ್ನೋದಾದರೆ ಅಂಥವ್ರಿಗೆ ನೀವು ಯಾಕೆ ನೆನಪಿರಬೇಕು? ಒಂದು ಪುಟ್ಟ ಸಂಸಾರದ ವಿಷಯ ಹೇಳ್ತೀನಿ ಕೇಳಿ. ಚಿಕ್ಕ ಸಂಸಾರ ಪೈಸೆಗೆ ಪೈಸೆ ಲೆಕ್ಕ ಹಾಕಿ ದುಡ್ಡು ಉಳಿಸಿ ಪ್ಲ್ಯಾಂಡ್ ಆಗಿ ಬದುಕ್ತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ನೆಂಟರೊಬ್ಬರ ಮಗನ ಮದುವೆ ಫಿಕ್ಸ್ ಆಗುತ್ತೆ. ಮದುವೆಗೆ ಹೋಗಲೇಬೇಕು. ಹೋಗಿ ಬರೋ ಖರ್ಚು, ಹೋದ್ಮೇಲೆ ಬರೀ ಕೈಲಿ ಹೋಗೋಕ್ಕಾಗುತ್ತಾ? ಏನಾದರೂ ಓದಿಸ್ಬೇಕು ಹುಡುಗನಿಗೆ. ಎಷ್ಟು ರೂಪಾಯಿಯ ಗಿಫ್ಟ್ ಒಯ್ಯಬೇಕು ಅನ್ನೋದನ್ನು ಅವ್ರ ಜೊತೆಗೆ ನಮಗಿರೋ ಸಂಬಂಧ ತೀರ್ಮಾನ ಮಾಡೋದಿಲ್ಲ. ಅವರಿಗೆ ಸಮಾಜದಲ್ಲಿ ಸ್ಥಾನಮಾನ ಯಾವುದಿದೆ ಅದು ತೀರ್ಮಾನಿಸುತ್ತೆ. ಬ್ಯಾಂಕ್ನಲ್ಲಿ ಕೆಲಸ ಮಾಡೋ ಮದುವೆ ಗಂಡಿಗೆ ಪಟ್ಟಾಪಟ್ಟಿ ಚಡ್ಡಿ ಕೊಡೋಕ್ಕಾಗಲ್ಲ. ಕನಿಷ್ಠ ಪಕ್ಷ ಬೆಳ್ಳಿ ಬಟ್ಟಲು ಕೊಡಬೇಕು. ಅಲ್ಲಿಗೆ ಮುಗಿತಲ್ಲ ಆ ತಿಂಗಳಿನ ಉಳಿತಾಯದ ಮಾತು. ಹೋಗಿ ಬರೋ ಖರ್ಚು, ಓದಿಸಿದ ಉಡುಗೊರೆ ಖರ್ಚು, 2 ದಿನದ ರಜಾ ಖರ್ಚು ಎಲ್ಲ ಸೇರಿ ಕುಟುಂಬದ ಬೊಕ್ಕಸಕ್ಕೆ ಒಂದು ದೊಡ್ಡ ಗುನ್ನ ಬಿದ್ದಿರುತ್ತೆ. ಇಂಥ ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಅಂತ 4 ಸಮಾರಂಭಗಳಾಗ್ಬಿಟ್ರೆ 1 ವರ್ಷದಲ್ಲಿ ಚಿಕ್ಕ ಕುಟುಂಬ ಅದೆಷ್ಟು ಆರ್ಥಿಕವಾದ ಹೊಡೆತಕ್ಕೆ ಈಡಾಗುತ್ತೋ ನೀವೇ ಯೋಚನೆ ಮಾಡಿ. ಈ ಪೈಕಿ ಗೃಹ ಪ್ರವೇಶದ ಗಿಫ್ಟ್ಗಳಿವೆಯಲ್ಲ, ಅವಕ್ಕಿಂತ ನಗೆಪಾಟಲ್ನವು, ವ್ಯರ್ಥವಾದಂಥವು ಬೇರೆ ಯಾವ ಸಂದರ್ಭದಲ್ಲೂ ನಿಮಗೆ ಸಿಗಲಾರವು. ಅತಿಥಿಗಳೆಲ್ಲ ಹೋದ್ಮೇಲೆ ಗಿಫ್ಟ್ ಪ್ಯಾಕೆಟ್ ಬಿಚ್ಚಿ ನೋಡಿದ್ರೆ 10 ವಾಲ್ ಕ್ಲಾಕ್ ಬಂದಿರ್ತವೆ, 20 ಗಣೇಶ ಬಂದಿರ್ತವೆ, 13 ಸ್ವೀಟ್ ಹೋಮ್ ಅನ್ನುವಂಥ ಬೋರ್ಡ್ಗಳು ಬಂದಿರ್ತವೆ. ಕಟ್ಟಿರೋ ತಟ್ಟಗ ಮನೆಯಲ್ಲಿ ಅವನು ಅವುಗಳನ್ನು ಎಲ್ಲಿ ತೂಗು ಹಾಕಬೇಕು? ಯಾವ ಗಡಿಯಾರ ಯಾರು ಕೊಟ್ಟರು ಅಂತ ನೆನಪಿಟ್ಕೊಳ್ಳೋದು ಹೇಗೆ? ಅದ್ರ ಮೇಲಿನ ಗಿಫ್ಟ್ ರ್ಯಾಪರ್ ಹರಿದಾಗಿದೆ, ಬಿಸಾಡೆ ಆಗಿದೆ. ಇದು ಗಿಫ್ಟ್ ಪಡೆದವನ ಸಮಸ್ಯೆ ಆದರೆ ಕೊಟ್ಟವೊಂದು ಇನ್ನೊಂದು ಥರದ ಸಮಸ್ಯೆ. ಅಷ್ಟೆಲ್ಲ ಕಷ್ಟಪಟ್ಟು ಖರ್ಚಿಟ್ಕೊಂಡು ಗೃಹ ಪ್ರವೇಶಕ್ಕೆ ಅಂತ ಹೋಗಿ ಗಿಫ್ಟ್ ಕೊಟ್ಟು ಬಂದರೆ ಅವನು ಅದನ್ನು ಉಪಯೋಗಿಸ್ತಾನ? 1000 ಜನ ಬಂದಿದ್ದರು, ನಾನೇ ಕೊಟ್ಟಿದ್ದು ಅಂತ ಅವನಿಗೆ ನೆನಪಿರುತ್ತಾ? ಈ ಸಲ ಮನೆಗೆ ಹೋದಾಗ ನಾನು ಕೊಟ್ಟ ಗಣೇಶ ಎಲ್ಲಿಟ್ಟಿದ್ದಾನೋ ನೋಡಬೇಕು ಅಂದ್ಕೋತಾನೆ. ಹೋಗಿ ನೋಡಿದ್ರೆ ಶೋಕೇಸ್ನಲ್ಲಿ ಅಂಥವೇ 3 ಗಣೇಶ ಇರ್ತವೆ. ಅದರಲ್ಲಿ ನಾನು ಕೊಟ್ಟ ಗಣೇಶ ಯಾವುದೋ? ಗೃಹ ಪ್ರವೇಶಕ್ಕೆ ನೀನು ಬಂದಿದ್ದೇನೋ, ಆ ಗಲಾಟಲ್ಲಿ ಗೊತ್ತೇ ಆಗಲಿಲ್ಲ ಕಣೋ, ಊಟ ಮಾಡಿದ್ಯೋ ಇಲ್ವೋ, ಅಂತೂ ಫಂಕ್ಷನ್ ಚೆನ್ನಾಗಾಯ್ತಪ್ಪ ಅಂತ ಅವನು ಅಂದುಬಿಡ್ತಾನೆ. ಗಣೇಶ ಸೊಂಡಿಲಿನ ಅಡಿಯಲ್ಲೇ ಕಿಸಕ್ಕಂತ ನಕ್ಕಿರ್ತಾನೆ. ಈ ಸಂಭ್ರಮಕ್ಕೆ ಯಾಕೆ ಗಿಫ್ಟ್ ತೊಗೊಂಡು ಹೋಗ್ತೀರಿ? ಕೆಲವರಂತೂ ಏನು ಕೊಡಬೇಕು ಅಂತ ತೋಚದೆ ಬಿಳಿ ಕವರ್ನಲ್ಲಿ 50 ರೂಪಾಯಿ ಇಟ್ಕೊಟ್ಟು ಬಂದುಬಿಡ್ತಾರೆ. ಅದಕ್ಕೇನಾದರೂ ಅರ್ಥ ಇದೆಯಾ? ಕೊಡಲೇಬೇಕು ಅನಿಸಿದ್ರೆ ಸಮಾರಂಭದ ಹಿಂದಿನ ದಿನ ಹೋಗಿ, ಒಬ್ಬರೇ ಹೋಗಿ, ನಿನ್ನ ಬದುಕಿಗೆ ಇದು ನೆರವಾಗಲಿ ಅಂತ ಕೊಡಬೇಕು ಅನಿಸಿದ್ದನ್ನು ಕೊಟ್ಟು ಬಂದುಬಿಡಬೇಕು. ಆಮೇಲೆ ಸಮಾರಂಭಕ್ಕೆ ಹೋಗದೇ ಇದ್ದರೂ ಅಡ್ಡಿ ಇಲ್ಲ. ಮದುವೆ ಮುಗಿದು ಅವ್ರ ಸಂಸಾರ ಹೂಡಿದ ಮೇಲೆ ಅವ್ರ ಮನೆಗೆ ಹೋಗಿ ಅವರಿನ್ನೂ ಏನೇನು ಕೊಂಡ್ಕೊಂಡಿಲ್ಲ ಅನ್ನೋದನ್ನು ಗಮನಿಸಿ ಅವ್ರಿಗೆ ಬೇಕಾದ ಕುಕ್ಕರೋ, ಪಾತ್ರೆನೋ, ಫ್ಯಾನೋ ಇಂಥವೇನಾದರೂ ಕೊಟ್ಟು ಬರೋದಿದೆಯಲ್ಲ, ಅದು ನಿಜವಾದ ಕಳಕಳಿಯ ಸಂಕೇತ. ನೀವು ಬರ್ತೀರಿ, ಗಿಫ್ಟ್ ತರ್ತೀರಿ ಅಂತ ಕಾಯೋ ವರ್ಗ ಒಂದಿರುತ್ತೆ. ತಪ್ಪದೆ ಅಂಥವ್ರ ಮದುವೆಗೆ ಹೋಗಿ ಯಾರಿಗೂ ಕಾಣದ ಹಾಗೆ ಒಂದಷ್ಟು ಹಣ ಕೊಟ್ಟು ಏನಕ್ಕಾದರೂ ಬಳಸ್ಕೊಳ್ಳಿ ಅಂತ ಹೇಳಿ ಬನ್ನಿ. ಬರ್ತ್ಡೇ ತರಹದ ಸಮಾರಂಭಗಳಿಗೆ ಬೊಕೆ ಕೊಡೋದಿದೆಯಲ್ಲ, ಅದು ಶುದ್ಧ ಮೂರ್ಖತನ. ಮನೆ ತುಂಬ ಹೂ ತುಂಬಿರುತ್ತೆ, ಮಾರನೇ ದಿವಸ ಕೆಲಸದವಳು ಗುಡಿಸಿ ಹಾಕ್ತಾ ಇರ್ತಾಳೆ. ಯಾಕೆ ಕೊಡ್ತೀರಿ ಹೂಗಳನ್ನು? ತೀರಾ ಆತ್ಮೀಯರಿಗೆ ಗಿಫ್ಟ್ ಕೊಡಬಾರ್ದು ಅನ್ನೋದು ನನ್ನ ಸಿದ್ಧಾಂತ. ಅವರನ್ನೇ ಅಂಗಡಿಗೆ ಕರ್ಕೊಂಡು ಹೋಗಿ ನಿಂಗೇನು ಬೇಕೋ ತಗೋ ಅನ್ನೋದು ಜಾಣ್ತನ. ಅವರಿಗೆ ಸರ್ಪ್ರೈಸ್ ಕೊಡೋದೇ ನಿಮ್ಮ ಉದ್ದೇಶವಾದರೆ ಅವ್ರಿಗೇನು ಬೇಕು ಮತ್ತು ಏನನ್ನು ಖರೀದಿಸೋದಕ್ಕೋಸ್ಕರ ಅವ್ರು ದುಡ್ಡು ಕೂಡಿಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ನೀವೇ ತಂದು ಕೊಟ್ಬಿಡಿ. ನನ್ನ ಮಟ್ಟಿಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡಬಹುದಾದ ಅತಿ ದೊಡ್ಡ ಮತ್ತು ಅತ್ಯಂತ ಅಮೂಲ್ಯವಾದ ಗಿಫ್ಟು ಅಂದರೆ ಟೈಮು ಕಣ್ರಿ. ನೆನಪಿಡಿ, ವಾಚ್ ಅಲ್ಲ.
ನಿಮ್ಮೊಂದಿಗೆ ನಾನು 5 ನಿಮಿಷ ಕಳೆದೆ ಅಂದರೆ ಅದು ನಾವಿಬ್ಬರೂ ಒಬ್ರಿಗೊಬ್ಬರು ಕೊಟ್ಟುಕೊಂಡ ಅತ್ಯಮೂಲ್ಯ ಉಡುಗೊರೆಗಳು. ಯಾಕೆ ಅಂದರೆ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಅದನ್ನು ವಾಪಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ತಿರಸ್ಕರಿಸೋಕ್ಕಾಗಲ್ಲ, ಬೇರೆ ಇನ್ಹೇಗೋ ಬಳಸೋಕ್ಕಾಗಲ್ಲ, ಶೋಕೇಸ್ನಲ್ಲಿ ಇಡೋಕ್ಕಾಗಲ್ಲ. ಇದನ್ನು ಕೊಟ್ಟವ್ರು ಯಾರು ಅಂತ ಗಿಫ್ಟ್ ರ್ಯಾಪರ್ ತಡಕಿ ನೋಡಬೇಕಾಗೋದಿಲ್ಲ. ಅದಕ್ಕಿಂತ ಸಮೃದ್ಧವಾದ ಉಡುಗೊರೆ ಮತ್ತೊಂದಿಲ್ಲ. ನಾನು ದುಷ್ಟ, ನಂಗೆ ಗೊತ್ತು. ಈ 15 ವರ್ಷಗಳಲ್ಲಿ ಅದನ್ನು ನನ್ನ ಮಕ್ಕಳಿಗೆ ನನ್ನ ಕೈಲಿ ಕೊಡೋಕ್ಕಾಗೇ ಇಲ್ಲ. ಲೆಟ್ ಮಿ ಟ್ರೈ ನಾವು, ಹಾಗಂತ ತೀರ್ಮಾನ ಮಾಡ್ತಾಯಿದ್ದೀನಿ.